ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಗುರುವಾರ. ನಾವು ಊರಿಂದ ಬಂದು ಇವತ್ತಿಗೆ ಒಂದು ವಾರ ಆಯಿತು. ಊರಿಂದ ಬರಬೇಕಾದ್ರೆ ವಿಡಿಯೋ ಮಾಡಿ ಬಂದೆ, ಮತ್ತೆ ಆಮೇಲೆ ಶುಕ್ರವಾರದಿಂದ ವಿಡಿಯೋ ಮಾಡಲಿಲ್ಲ. ಮತ್ತೆ ಇವತ್ತು ಕೂತ್ಕೊಂಡಿದ್ದೀನಿ ವಿಡಿಯೋ ಮಾಡೋಣ ಅಂಥೇಳಿ. ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಕೆಲಸ ಎಲ್ಲ ಇವಾಗ ಮುಗೀತು. ಇವಾಗ ಟೈಮ್ ಬಂದು 11:40 ಆಗ್ತಾಯಿದೆ. ಹಾಗೆ ನಾವು ಊರಿಂದ ಬಂದ ಮೇಲೆ ನಮ್ಮ ಸುಂದರಿ ಎಲ್ಲೋಗಿದ್ಲು ಅಂತ ಗೊತ್ತಿಲ್ಲ. 2 ಬೆಕ್ಕುಗಳು, ಹುಂಡೆನಮ್ಮ ಮತ್ತು ಕರ್ಗಮ್ಮ ಇಬ್ಬರು ಕೂಡ ಬಂದ್ಬಿಟ್ರು. ಅಂದರೆ ನಾನು ಗುರುವಾರ ಬೆಳಿಗ್ಗೆ ಒಂದು 11 ಗಂಟೆಗೆಲ್ಲ ಬಂದೆ. ಅದಾದಮೇಲೆ ಒಂದು 1 ಗಂಟೆ 2 ಗಂಟೆ ಆ ಥರ ಟೈಮಲ್ಲಿ 2 ಬೆಕ್ಕು ಕೂಡ ಬಂತು. ಆದರೆ ಇವಳಲ್ಲ, ಇವನು ನಮ್ಮ ಧನು ಹೇಳ್ತಿರ್ತಾನೆ, ಯಾಕಂತೆ ನಾಮನ ಇವಳು ಅಂತ ಹೇಳ್ತೀಯ, ಇವನು ಅಂತ ಹೇಳು ಅಂತ. ಆದರೆ ನನಗೆ ಇವನು ಅಂತ ಹೇಳೋಕ್ಕೆ ಬರಲ್ಲ, ಜಾಸ್ತಿ ಹೆಚ್ಚಾಗಿ ಇವಳು ಅಂತಲೇ ಹೇಳೋದು. ಇದೆಯಲ್ಲ ಈ ಬೆಕ್ಕು ಒಂದು ಎಷ್ಟು ದಿನ, ನಾವು ಗುರುವಾರ ಬಂದಿದ್ದಲ್ಲ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ತನಕನೂ ಈ ಬೆಕ್ಕು ಬಂದಿಲ್ಲ. ನಾನು ಇಲ್ಲೆಲ್ಲ ಹುಡುಕ್ತೆ, ಮತ್ತು ಏನಾದರೂ ಹೀಗೆ ನನಗೇನೇನೆಲ್ಲ ಅನಿಸುತ್ತೆ ಹಿಂದೆ ಮುಂದೆ ಅಲ್ಲೆಲ್ಲ ಹುಡುಕ್ತೆ, ಮತ್ತು ಚರಂಡಿ ಎಲ್ಲ ಹುಡುಕ್ತೆ, ಸಿಗಲಿಲ್ಲ. ಮತ್ತು ಹಿಂದೆ ಆಂಟಿ ಒಬ್ಬರು ಇದ್ದಾರೆ, ಇಂತೆ ಒಬ್ಬರು ಆಂಟಿ ಇದ್ದಾರೆ, ಅವ್ರಿಗೂ ಕೂಡ ಫೋನ್ ಮಾಡಿ ಈ ಥರ ಬೆಕ್ಕು ನಿಮ್ಮ ಮನೆ ಹತ್ರ ಏನಾದ್ರು ಬಂದರೆ ಫೋಟೋ ಏನಾದರೂ ಕಳಿಸಿ ನೋಡಿದ್ರ ಅಂತೆಲ್ಲ ಕೇಳಿದೆ. ಅವರು ಇಲ್ಲ ಅಂತ ಹೇಳಿದರು. ಮತ್ತು ಕೌಶಿನೆಲ್ಲ ಹಿಂದೆ ಬೀದಿ ಆ ಕಡೆ ಬೀದಿಗೆಲ್ಲ ಕಳಿಸಿದಲ್ಲಿ ಏನಾದರೂ, ಏಕೆಂದರೆ ಕಚ್ಚಾಡೋದೆಲ್ಲ ಸೌಂಡ್ ಆಗ್ತಿತ್ತಲ್ಲ, ಆವಾಗ ಇದೇ ಇರ್ಬೋದೇನೋ ಅನ್ನೋ ಒಂದು ಇದರಿಂದ ಕಳಿಸಿದ್ದೆ. ಕೌಶಿನೂ ಇಲ್ಲ ಅಂತು. ಆಮೇಲೆ ಮೊನ್ನೆ ಆಫೀಸ್ಗೆ ಹೋಗ್ಬೇಕಾದ್ರೆ ಹಿಂದೆ ರೋಡು ಮತ್ತು ಆ ಕಡೆ ರೋಡು 2 ರೋಡನ್ನು ಕೂಡ ನೋಡಿದೆ, ಅಲ್ಲೂ ಕೂಡ ಏನೂ ಕಾಣಿಸಿಲ್ಲ. ಆಮೇಲೆ ನಾನು ಇಲ್ಲಿ ನಮ್ಮನೆ ಮುಂದೆ ಚರಂಡಿ ಇಲ್ಲಿ ಎಲ್ಲ ನೋಡಾಯಿತು. ಯಾರು ಕೇಳಿದ್ರು ಇಲ್ಲ ನಾನು ನೋಡಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಸುಮ್ಮನೆ ಆಗ್ಬಿಟ್ಟು ಎಲ್ಲೋ ಎದ್ರುಕೊಂಡು ಹೋಗ್ಬಿಟ್ಟಿದೆ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ಆಮೇಲೆ ಮಂಗಳವಾರ ಒಂದು 7 o'clock ಇರಬೇಕು. ಆವಾಗ ನಾನು ಇಲ್ಲಿ ಮೇಲೆ ನಿಂತ್ಕೊಂಡು, ಅಂದರೆ ತುಳಸಿ ಎಲ್ಲ ಇಟ್ಟಿದ್ವಲ್ಲ ಅಲ್ಲಿ ನಿಂತ್ಕೊಂಡು ಕೌಶಿನ ಕರಿತಾ ಇದ್ದೆ. ಅಪ್ಪ ಅಂದರೆ ಮೋಹನ್ ಬಂದರು 7 ಗಂಟೆಗೆ. ಅದಕ್ಕೆ ಅಪ್ಪ ಬಂದಿದ್ದಾರೆ ನೋಡೋ ಕೌಶಿ ಅಂತ ಆ ಥರ ಹೇಳ್ಬೇಕಾದ್ರೆ ಆ ಕಡೆಯಿಂದ ಬೆಕ್ಕದು ಸೌಂಡ್ ಆಗ್ತಿದೆ, ಕಿರ್ಚ್ಕೊಳ್ಳೋದು. ಆವಾಗ ನಾನು ಇಲ್ಲಿ ನಿಂತ್ಕೊಂಡು ಗುಮೋ ಬಾ ಅಂದ ತಕ್ಷಣ ಅದ್ರದ್ದು ವಾಯ್ಸೇ ಒಂಥರ ಇರುತ್ತೆ. ಯಾಕೆಂದರೆ ತುಂಬ ದಿನ ಆದಮೇಲೆ ಅವು ನಮ್ಮ ವಾಯ್ಸ್ನ ಕೇಳಿಸ್ಕೊಡುತ್ತೆ, ಮತ್ತು ಏನೋ ಒಂಥರ ಡಿಫ್ರೆಂಟಾಗಿ ಕಿರ್ಚ್ತಾ ಇತ್ತು. ಆಮೇಲೆ ಕರೀತಾನೇ ಇದ್ದೆ ನಾನು. ಆಮೇಲೆ ಬಂತು, ಅಂದರೆ ಮಂಗಳವಾರ ಸಂಜೆ 7 ಗಂಟೆಗೆ ಅದು ಬಂದಿರುವಂಥದ್ದು. ಬೇಜಾರೇನಾಗಿಲ್ಲ, ಯಾಕೆಂದರೆ ಸ್ವಲ್ಪ ಬೇಜಾರಾಗುತ್ತೆ, ಆಗಿಲ್ಲ ಅಂತಲ್ಲ. ಅವು ಇನ್ನೊಂದೇನಾದ್ರು ಈ ಬೆಕ್ಕು ಕಚ್ಚಿಸ್ಕೊಂಡು ಸಾಕಾಗಿರುತ್ತೆ, ಬಿಡು ಎಲ್ಲೋ ಹೋಗಲಿ, ಎಲ್ಲ ಬೇರೆ ಕಡೆ ಏನಾದರೂ ಚೆನ್ನಾಗಿಲ್ಲ ಅನ್ನೋ ಒಂದು ಇದರಿಂದ ಸುಮ್ಮನೆ ಆಗಿಬಿಟ್ಟಿದೆ. ನೋಡಿದ್ರೆ ಮಂಗಳವಾರ ಮತ್ತೆ ಬಂತು. ಆದರೆ ನಾವು ನಮ್ಮದೇ ತಪ್ಪು, ಆ ಬೆಕ್ಕದೇನು ತಪ್ಪಿಲ್ಲ. ನಾವು ಇವಾಗ ಅವಾಗವಾಗ ಊರಿಗೆ ಹೋಗ್ತಾಯಿದ್ವಿ, ಒಂದಿನ 5 days, ಒಂದಿನ 4 days. ಅಪ್ಪನ ಕರೆಯಕ್ಕೆ ಹೋದಾಗ 6 days ಇರಲಿಲ್ಲ. ಆವಾಗ ಅದು ಹೋಗಿದ್ದು. 5 days 4 days ಎಲ್ಲ ಹೋದಾಗ ಇತ್ತು ಇಲ್ಲೇ. ಅಪ್ಪನ ಕರೆಯೋಕ್ಕೆ ಅಂತ ಹೋದಾಗ 6 ದಿನ ಅಲ್ಲೇ ಇದ್ವಿ. ಆವಾಗ ಅದು ಮತ್ತೆ ಕಾಣಿಸಿಲ್ಲ ನಮಗೆ. ಆವಾಗ ಮತ್ತೆ ಕಚ್ಚಿದೆ, ಎಲ್ಲಿ ಸಿಗಾಕೊಂಡಿತ್ತು ಮತ್ತೇನೋ ಗೊತ್ತಿಲ್ಲ, ಫುಲ್ಲು ಮೈಯೆಲ್ಲ ಕಚ್ಚಿ ಗಾಯ ಮಾಡಾಕಿದೆ. ಅದಕ್ಕೆ ಇವಾಗ ಮಲ್ಕೊಂಡು ನೋಡಿ, ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡ್ತಿದ್ದಾಳೆ. ಓಕೆ, ಈ ಥರ ಇತ್ತು. ಹಾಗೆ ನಾನು ಮಕ್ಕಳೆಲ್ಲ ಒಂದೊಂದು ಅಪ್ಪನ ವಾಚನ ಒಬ್ಬರು ತೊಗೊಂಡರು, ಯಾರು ಧನುನ ಪಿಂಕುನ ಗೊತ್ತಿಲ್ಲ, ಒಬ್ಬರು ತೊಗೊಂಡ್ರು. ಆಮೇಲೆ ಅಪ್ಪಂದು ಕನ್ನಡಕ ಇತ್ತು, ಅದನ್ನು ಒಬ್ಬರು ತೊಗೊಂಡ್ರು. ಹಾಗೆ ನಾನು ಅಪ್ಪಂದು ಸೆಲ್ಫಿ ಸ್ಟಿಕ್ ಇತ್ತು, ಅದನ್ನು ನನಗೆ ಕೊಡಿ ಅಂತ ಹೇಳಿ ನನಗೆ ಫಸ್ಟ್ ಟೈಮು ನೋಡ್ಬಿಟ್ಟಿದ್ದೀನಿ. ನಾನು ಫಸ್ಟ್ ಕೇಳಿದೆ, ಅಪ್ಪ ಏನಕ್ಕೆ ನೀವು ಸೆಲ್ಫಿ ಸ್ಟಿಕ್ ತೊಗೊಂಡಿದ್ದೀರಾ ಅಂತ. ಬೇಕಿತ್ತು ಅಂತ ಅಂದು. ಆಮೇಲೆ ನಾನು ಏನಕ್ಕೋ ಹೀಗೆ ಫೋಟೋ ಗಿಟೆಲ್ಲ ಅಪ್ಪಂಗೆ ಸ್ವಲ್ಪ ಫೋಟೋ ಎಲ್ಲ ತೆಗೆದು ಫೇಸ್ಬುಕ್ಕಲ್ಲಿ ಹಾಕೋದು ಅದೆಲ್ಲ ಇಷ್ಟ ಆಗಿತ್ತಲ್ಲ, ಅದಕ್ಕೆಲ್ಲ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡೆ. ನೋಡಿ ನನಗೆ ಯೂಸ್ ಆಗುತ್ತೆ ಅಂತೇಳಿ ಈ ಸೆಲ್ಫಿ ಸ್ಟಿಕ್ನ ನಾನು ಆಮೇಲೆ ನಮ್ಮ ಅವನಿಗೆ ಹೇಳಿದೆ, ಅಂದರೆ ನಮ್ಮ ಪುಟ್ಟಯ್ಯನಿಗಿದ್ದು ನಾನು ತೊಗೊಂಡು ಹೋಗ್ತೀನಿ, ನನಗೆ ಯೂಸ್ ಆಗುತ್ತೆ. ಹಾಗೆ ಅಪ್ಪನ ನೆನಪು ಕೂಡ ಆದಂಗೆ ಇರುತ್ತೆ, ಇದು ನಮ್ಮ ಅಪ್ಪ ತೊಗೊಂಡಿದ್ರು ಅನ್ನೋದೊಂದು ಮೆಮೊರಿ ಕೂಡ ಉಳ್ಕೊಳ್ಳುತ್ತೆ. ಅದಕ್ಕೆ ನಾನೇ ತೊಗೊಂಡು ಹೋಗ್ತೀನಿ ಅಂತ ಹೇಳಿದೆ.
ಕೇಳಿದೆ. ಅದಕ್ಕೆ ತೊಗೊಂಡೋಗವ, ಇದು ನನಗೇನು ಮಾಡುತ್ತೆ, ನಾನು ಏನು ಯೂಸ್ ಮಾಡ್ತಿದ್ದೆ ಅಂತಂದು. ಅದಕ್ಕೆ ಇದು ಸೆಲ್ಫಿ ಸ್ಟಿಕ್ನ ನಾನು ತೊಗೊಂಡಿದ್ದೀನಿ. ಇನ್ನೊಂದಿದೆ ನನ್ನದು, ಅದನ್ನು ತೋರಿಸ್ತೀನಿ. ಇದು ಬಂದು ನನ್ನ ಸೆಲ್ಫಿ ಸ್ಟಿಕ್ಕು. ಇದು ನಾನು ತೊಗೊಂಡಿದ್ದು. ಇದು ಅಷ್ಟು ಕ್ವಾಲಿಟಿ ಏನು ಅಷ್ಟೊಂದೇನು ಚೆನ್ನಾಗಿಲ್ಲ. ಇದು ಒಂದು ಈ ಥರ ಇದೆ. ಇದೇನಾಗುತ್ತೆ ಅಂದರೆ ಈ ಸೆಲ್ಫಿ ಸ್ಟಿಕ್ ಬಂದು ಇಲ್ಲಿ ಮೊಬೈಲೆಲ್ಲ ಹಾಕಿದ್ರೆ ತುಂಬ ವೆಯ್ಟ್ ಇರುತ್ತೆ ನೋಡಿ. ಇದನ್ನು ಇಷ್ಟೇ ಯೂಸ್ ಮಾಡೋಕ್ಕಾಗೋದು. ಇದನ್ನು ಈ ಥರ ಟರ್ನ್ ಎಲ್ಲ ಮಾಡೋಕ್ಕಾಗಲ್ಲ. ಇದೇನಾಗುತ್ತೆ ವೆಯ್ಟ್ ಇರುತ್ತೆ ನೋಡಿ ಮೊಬೈಲ್. ಆವಾಗ ನಾವು ಇದು ಸ್ವಲ್ಪ ಹಾಳು ಕೂಡ ಆಗಿತ್ತು ಅಂದರೆ ತೋರಿಸ್ತೀನಿ. ಎಲ್ಲ ಒಂದು ಸ್ವಲ್ಪ ಇದು ಸ್ವಲ್ಪ ಇದೊಂದು ಕಟ್ಟಾಗಿದೆ, ಅಂದರೆ ಸ್ವಲ್ಪ ಮೇಲೆ ಹೋಗುತ್ತೆ, ಅಂದರೆ ಮುರಿದೋಗಿರೋ ಥರ ಆಗಿದೆ. ಅದರಿಂದ ಸ್ವಲ್ಪ ಬೇಕಿತ್ತು ನನಗೆ ಹೊಸ ಸೆಲ್ಫಿ ಸ್ಟಿಕ್ ತೊಗೋಬೇಕಿತ್ತು. ಓಕೆ, ಈ ಥರ ಇಟ್ಟಿರ್ತೀವಿ ನೋಡಿ. ಈ ಥರ ಹಾಕ್ಬಿಟ್ಟು ಮೊಬೈಲ್ನ ಇಟ್ಟು ವೀಡಿಯೋ ಎಲ್ಲ ಮಾಡುವಾಗ ಇದೇನಾಗುತ್ತೆ, ವೆಯ್ಟ್ ಹಾಕ್ತಾ ಇರುತ್ತೆ ನೋಡಿ ನಮಗೆ. ಅಂದರೆ ಮೊಬೈಲ್ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮೊಬೈಲ್ ವೆಯ್ಟ್ ಎಷ್ಟಾಗುತ್ತೆ ಅದ್ರ ಮೇಲೆ. ಜಾಸ್ತಿ ವೆಯ್ಟ್ ಇದೆ ಏನಾಗುತ್ತೆ, ಇದು ಈ ಥರ ನೋಡಿ ಕಾಣಿಸ್ತಿದೆಯಾ, ಇದು ಈ ಥರ ಈ ವೆಯ್ಟ್ ಆಗ್ತಾ 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 ಹೀಗೆ ಕೆಳಗಡೆ ಬರ್ತಾನೆ ಇರ್ತಾಯಿತ್ತು. ಆವಾಗ ನಾನು ಮತ್ತೆ ಈ ಥರ ಮಾಡೋದು, ಮತ್ತೆ ಈ ಥರ ಮಾಡಿ ವೀಡಿಯೋ ಮಾಡ್ತಾಯಿದ್ದೆ. ಅದಕ್ಕೆ ಬೇಡ, ಚೇಂಜ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಇದು ನನಗೆ ಸಿಕ್ತು. ಇದು ಅಷ್ಟೊಂದೇನು ಚೆನ್ನಾಗಿಲ್ಲ. ಇದರಲ್ಲಿ ಹೈಪರ್ ಮಾರ್ಕೆಟ್ ಅಲ್ಲೋದಾಗ ತೊಗೊಂಡಿದ್ದು. ಇದು ಅಪ್ಪ ನನ್ನ ಪ್ರಕಾರ ಆನ್ಲೈನಲ್ಲಿ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಲ್ಲಿ ತೊಗೊಂಡಿದ್ದಾರೆ ಅಂತ. ನನ್ನ ಪ್ರಕಾರ ಆನ್ಲೈನ್ ಅಂತ ಅಂದ್ಕೊಂಡಿದ್ದೀನಿ, ಕರೆಕ್ಟಾಗಿ ಗೊತ್ತಿಲ್ಲ. ಯಾಕೆಂದರೆ ಅವ್ರು ನಮ್ಮ ಪುಟ್ಟವನ್ನು ಕೇಳಿದ್ರೆ ಗೊತ್ತಾಗುತ್ತೆ. ಈ ಸೆಲ್ಫಿ ಸ್ಟಿಕ್ ಇದೆಯಲ್ಲ, ಇದು ಅಷ್ಟೇ ಕ್ವಾಲಿಟಿ ಡಿಫ್ರೆಂಟ್ ಆಗಿದೆ. ಇದು ಬಿದ್ದರೆ ಸ್ವಲ್ಪ ಮುರಿದೋಗೋ ಥರ ಆ ಥರ ಇದೆ. ಇದು ಸ್ವಲ್ಪ ಇದ್ರ ಕ್ವಾಲಿಟಿನೇ ಬೇರೆ ಇದೆ, ಇದ್ರ ಕ್ವಾಲಿಟಿನೇ ಬೇರೆ ಇದೆ. ಇದು ಅಷ್ಟೊಂದೇನು ಚೆನ್ನಾಗಿಲ್ಲ, ನಾನೇ ಹೇಳ್ತೀನಿ. ಇದು ಓಕೆ, ಚೆನ್ನಾಗಿದೆ, ಸ್ವಲ್ಪ ಕ್ವಾಲಿಟಿಯಾಗಿದೆ. ಈ ಥರ ಇದೆ. ಓಕೆ, ಇಲ್ಲಿ ಬ್ಲೂಟೂತ್ ಇದೆ, ಬ್ಲೂಟೂತ್ ಯೂಸ್ ಮಾಡ್ಕೋಬೋದು. ಹಾಗೆ ಇದರಲ್ಲಿ ಏನು ಒಂದು ಬೆನಿಫಿಟ್ ಅಂದರೆ, ಇದನ್ನು ಈಗ ಕ್ಲೋಸ್ ಮಾಡಿಬಿಡ್ತೀನಿ. ಇದರಲ್ಲಿ ಏನು ಬೆನಿಫಿಟ್ ಇದೆ ಅಂದರೆ ಈ ಥರ ಇದು ನಮಗೆ ಎಷ್ಟು ಟೈಟಿಗೆ ಬೇಕೋ ಅಷ್ಟು ಟೈಟ್ ಮಾಡ್ಕೋಬೋದು ನೋಡಿ. ಇದನ್ನು ಈ ಥರ ಮಾಡಿದ್ರೆ ಲೂಸ್ ಆಗುತ್ತೆ. ಇದು ಈ ಥರ ನಮಗೆ ಈ ಥರ ಫುಲ್ಲು ಟೈಟಾಗಿ ಬೇಕು ಅಂದರೆ, ಬೀಳಬಾರ್ದು ಅಂದರೆ ನಾವು ಈ ರೀತಿ ನಮಗೆ ಯಾವ ಇದರಲ್ಲಿ ಬೇಕು ಈ ರೀತಿ ಮಾಡಿಕೊಂಡು ಈ ರೀತಿ ವೀಡಿಯೋಸ್ನ ಮಾಡ್ಬೋದು. ಹಾಗೆ ಇನ್ನೊಂದೇನೆಂದರೆ ರೀಲ್ಸ್ ಮಾಡ್ತೀವಿ ಅಂದರೆ ಇದನ್ನು ಈ ರೀತಿ ನೋಡಿ, ಈ ರೀತಿ ಟರ್ನ್ ಮಾಡ್ಕೋಬೋದು ನೋಡಿ. ಈ ಥರನೂ ಮಾಡ್ಕೋಬೋದು. ಇದು ರೀಲ್ಸ್ ಎಲ್ಲ ಮಾಡ್ತೀವಿ ಅಂದರೆ ಈ ಥರ ಮಾಡ್ಬೋದು. ಇಲ್ಲಾಂದರೆ ಮಾಮೂಲಿ ವೀಡಿಯೋಸ್ ಮಾಡ್ತೀವಿ ಅಂದರೆ ಈ ರೀತಿ ಇಟ್ಕೊಂಡು ಮಾಡ್ಕೋಬೋದು. ಇದು ಗೊತ್ತಿಲ್ಲ ವೆಯ್ಟು, ನನ್ನ ಮೊಬೈಲ್ ವೆಯ್ಟು ಹಳೆ ಮೊಬೈಲಿಂದ ಈ ಮೊಬೈಲ್ ವೆಯ್ಟ್ ಜಾಸ್ತಿ ಇದೆ. ಇದು ಗೊತ್ತಿಲ್ಲ, ಇದನ್ನು ಹಾಕಿ ನೋಡಿದಾಗ ನನ್ನ ಪ್ರಕಾರ ಓಕೆ ಅಂದ್ಕೊಂಡಿದ್ದೀನಿ, ಅಷ್ಟು ತಡೆಯುತ್ತೆ ವೆಯ್ಟ್ನ ಅಂತ. ನೋಡೋಣ, ಗೊತ್ತಾಗುತ್ತೆ. ಓಕೆ, ಅದಕ್ಕೆ ನನಗೆ ಇದು ಮೆಮೊರಿ ಇರಲಿ, ಚೆನ್ನಾಗಿದೆ. ಮತ್ತು ಅಪ್ಪನ ಮತ್ತು ಅವ್ವ ಏನು ಯೂಸ್ ಮಾಡಲ್ಲ, ಅದಕ್ಕೆ ನಾನೇ ಯೂಸ್ ಮಾಡ್ತೀನಿ ಅಂತೇಳಿ ಈ ಏನದು ಸೆಲ್ಫಿ ಸ್ಟಿಕ್ನ ನಾನು ತೊಗೊಂಡು ಬಂದಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಅದನ್ನು ಎತ್ತಿಟ್ಬಿಟ್ಟು ಇನ್ಮೇಲೆ ಇದನ್ನು ಯೂಸ್ ಮಾಡ್ತಾನೆ ಯಾವಾಗಲೂ. ಹಾಗೆ ಬೆಳಿಗ್ಗೆ ಒಂದು ಇವಾಗ ಏನೋ ಗೊತ್ತಿಲ್ಲ, ಮೀಶೋದಿಂದ ಏನಾದರೂ ಬುಕ್ ಮಾಡಿದ್ರೆ ಸ್ವಲ್ಪ ನನಗೆ ಅನ್ನಿಸ್ತಾ ಇರೋದು ಸ್ವಲ್ಪ ಲೇಟಾಗಿ ಪ್ರಾಡಕ್ಟ್ಗಳು ಮನೆಗೆ ಬರ್ತಾ ಇದೆ, ಬೇಗ ಬರಲ್ಲ. ನಾವು ಮೊದಲೆಲ್ಲ ಹೇಗೆ ಅಂದರೆ ಇವತ್ತು ಬುಕ್ ಮಾಡಿದ್ರೆ ಒಂದು 4 ಡೇಸ್ ಒಳಗಡೆ, ಅಂದರೆ 4 ಡೇಸು 5 ಡೇಸ್ ಒಳಗಡೆ ಬರ್ತಾಯಿತ್ತು. ಇವಾಗ ನಾನು ಬುಕ್ ಮಾಡಿದ್ದು ಶುಕ್ರವಾರ ಅನಿಸುತ್ತೆ. ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಇನ್ನೂ ಒಂದು ವಾರ ಹತ್ರ ಆಗ್ತಾಯಿದೆ, ಲೇಟಾಗಿ ಬರ್ತಾಯಿದೆ. ನಾನು 3 ಸಿಂಗಲ್ ಬೆಡ್ಶೀಟ್ನ ಬುಕ್ ಮಾಡಿದ್ದೀನಿ. ಕೆಲ ದಿವಾನ್ ಕಾಟಿಗೆ ಎಲ್ಲ ಡಾಟ್ ಥರ ಹಾಗೆ ಹರಿದೋಗಿತ್ತು, ಅದಕ್ಕೆ ಎಲ್ಲ ತೆಗೆದು ಬಿಸಾಕಿದ್ದೀನಿ. ಇವಾಗ ಸದ್ಯಕ್ಕೆ 2 ಇದೆ, ಅದಕ್ಕೆ ಇನ್ನೊಂದು 3 ಬುಕ್ ಮಾಡೋಣ ಅಂತೇಳಿ ನೋಡಿದರೆ 150 ರುಪೀಸ್ ಅಷ್ಟೇ, 150 160 ಆ ಥರ ಇದೆ. ಅದಕ್ಕೆ 3 ಬುಕ್ ಮಾಡಿದ್ದೀನಿ. ಸದ್ಯಕ್ಕೆ ಇವತ್ತು 2 ಬಂದಿದೆ, ಇನ್ನೂ ಒಂದು ಬಂದಿಲ್ಲ. ಮತ್ತು ಈಗೇನಂದರೆ ಮೊದಲಿನ ಥರ ಲೇಟಾಗಿ ಬಂದು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಆಪ್ಷನ್ನೇ ಇಲ್ಲ ಮೀಶೋದಲ್ಲಿ. ನಾನು 1-2 ಪ್ರಾಡಕ್ಟ್ನ ಬುಕ್ ಮಾಡಿ ಲೇಟ್ ಆಯಿತು ಅಂತೇಳಿ ಕ್ಯಾನ್ಸಲ್ ಮಾಡೋಣ ಅಂತ ನೋಡಿದೆ. ಆವಾಗ ಏನಾಗಿದೆ ಅದು ಅಂದರೆ ಕ್ಯಾನ್ಸಲ್ ಆಗ್ತಿದ್ದ,
ಕ್ಯಾನ್ಸಲ್ ಆಗ್ತಾಯಿಲ್ಲ. ಡಿಲವರಿ ಆದಮೇಲೆ ನೀವು ಮತ್ತೆ ಅದನ್ನ ಕ್ಯಾನ್ಸಲ್ ಮಾಡ್ಬೋದು ಅಂತೇಳಿ ಬರ್ತವೆ. ಕ್ಯಾನ್ಸಲ್ ಅನ್ನೋ ಆಪ್ಷನ್ನೇ ಇಲ್ಲ ಅಲ್ಲಿ, ಆ ಥರ ಆಗಿದೆ. ನಾನು ತೋರಿಸ್ತೀನಿ. ಕ್ವಾಲಿಟಿ ಹೇಗಿದೆ ಅಂತ ಗೊತ್ತಿಲ್ಲ ನೋಡಿ. ಇದು ಒಂದು ಬುಕ್ ಮಾಡಿದ್ದೀನಿ, ಸಿಂಗಲ್ ಬೆಡ್ಶೀಟು. ಫುಲ್ ಲೆಂತ್ ತೆಗಿಯೋದು ಬೇಡ ಅನ್ಕೋತೀನಿ. ಪಿಲ್ಲೋ ಕವರು ಉಂಟು ನೋಡಿ. ಪಿಲ್ಲೋ ಕವರು ದೊಡ್ಡದು ಅಲ್ಲ ಮತ್ತು ಚಿಕ್ಕದು ಅಲ್ಲ, ನಾರ್ಮಲ್ ಸೈಜ್ ಇದೆ. ಓಕೆ, ಇದು ಒಂದು ಬ್ಲ್ಯಾಕ್ ಕಲರು ಈ ಥರ ಇದೆ. ಕ್ವಾಲಿಟಿ ಓಕೆ. ಇದು ಸ್ವಲ್ಪ ಏನಂತ ಗ್ಲಾಸ್ ಕಾಟನ್ ಥರ ಇತ್ತು, ಆದರೆ ಇದು ನೋಡಿದರೆ ಕಾಟನ್ ಥರನೇ ಇದೆ. ಆಮೇಲೆ ಬಟ್ಟೆ ಕ್ವಾಲಿಟಿ ಥಿಕ್ ಇದೆ, ಅಂದರೆ ಮಂದ ಇದೆ. ಓಕೆ, ಚೆನ್ನಾಗಿದೆ. ಅಂದರೆ ನನಗೆ ಗ್ಲಾಸ್ ಕಾಟನ್ ಅಂತಲೇ ಬುಕ್ ಮಾಡಿದ್ದು. ಇದು ನೋಡಿ ಎಷ್ಟು ಲೆಂತಿ ಹೇಗಿದೆ ಅಂತ ಗೊತ್ತಿಲ್ಲ, ಅಗಲ ಇದೆ. ಕ್ವೀನ್ ಸೈಜ್ ನೋಡಿ, ಈ ಥರ ಇದೆ, ದೊಡ್ಡದೇ ಇದೆ. ಓಕೆ, ಅಗಲನೂ ಇದೆ, ದೊಡ್ಡದು ಇದೆ. ಇದು ಬೇಕಾದರೆ ನೀವು ಕ್ವೀನ್ ಸೈಜು ಬೆಡ್ ಇದ್ದರೆ, ಕಿಂಗ್ ಸೈಜ್ಗಾಗಲ್ಲ, ಕ್ವೀನ್ ಸೈಜ್ ಬೆಡ್ ಏನಾದರೂ ಇದ್ದರೆ ಆರಾಮಾಗಿ ಯೂಸ್ ಮಾಡ್ಬೋದು. ಕ್ವಾಲಿಟಿ ಓಕೆ, ಚೆನ್ನಾಗಿದೆ. ನೆಕ್ಸ್ಟ್ ಒಂದು ತೋರಿಸ್ತೀನಿ. ಸ್ವಲ್ಪ ಇಲ್ಲಿ ಬೆಕ್ಕೆಲ್ಲ ಮಲ್ಕೊಳ್ಳುತ್ತಲ್ಲ, ಅದಕ್ಕೆ ಸ್ವಲ್ಪ ಕಲ್ಲರ್ ಹೇಗೆ ತರಿಸಿದ್ದೀನಿ ಅಂದರೆ, ಗಲೀಜಾದ್ರೂ ಕಾಣಬಾರ್ದು. 1 ವೀಕ್ ತನಕ ಬಿಟ್ಟಿರ್ತೀನಲ್ವ, ಅಲ್ಲಿ ತನಕ ಕಾಣಬಾರ್ದು ಅಂತ ಸ್ವಲ್ಪ ಥರ ಕೊಳೆ ಕಲರ್ ಅಂತ ಏನು ಹೇಳ್ತೀವಿ ಆ ಥರ ತರಿಸಿದ್ದೀನಿ. ಇದಕ್ಕೂ ಅಷ್ಟೇ ಪಿಲ್ಲೋ ಕವರ್ ಬರುತ್ತೆ ಅಂತಲೇ ಗೊತ್ತಿಲ್ಲ ನನಗೆ. ಸುಮ್ಮನೆ ನನಗೆ ಸಿಂಗಲ್ ಬೆಡ್ಶೀಟ್ ಅಷ್ಟೇ ಬೇಕಿತ್ತು. ಇದು ಅಷ್ಟೇ ಕ್ವಾಲಿಟಿ, ಸೇಮ್ ಕ್ವಾಲಿಟಿ. ಗ್ಲಾಸ್ ಕಾಟನ್ ಥರ ಇಲ್ಲ, ಕಾಟನ್ ಥರನೇ ಇದೆ ಆರಾಮಾಗಿ. ಪಿಲ್ಲೋ ಕವರ್ ಸೇಮ್. ಓಕೆ, ಇದು ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ. ಪಿಲ್ಲೋ ಕವರ್ ನೋಡಿದ ಮೇಲೆ ಬೆಡ್ಶೀಟ್ ಏನು ನೋಡೋ ಹಾಗಿಲ್ಲ. ಓಕೆ ನೋಡಿ, ಈ ಥರ ಇದೆ. ಇದು ಸೇಮ್ ಸೈಜ್ ಇದೆ. ಕ್ವೀನ್ ಸೈಜ್ ಬೆಡ್ ಇದೆ, ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಎರಡೂ ಚೆನ್ನಾಗಿದೆ, ಮಂದ ಇದೆ. ಇದಕ್ಕಿನ್ನ ಇದು ಇನ್ನೂ ಮಂದ ಇದೆ ಬಟ್ಟೆ. ಓಕೆ, ಕೊಡ್ಬೋದು 160. ಒಂದೊಂದು ಏನಂದರೆ ವಾಶ್ ಮಾಡಿದ ಮೇಲೆ ಬಬಲ್ಸ್ ಥರ ಬಂದ್ಬಿಡುತ್ತೆ. ಒಂದೊಂದು ಚೆನ್ನಾಗೇ ಇರುತ್ತೆ, ನೋಡೋಣ. ಓಕೆ, 2 ಬೆಡ್ಶೀಟು. ಆಮೇಲೆ ಮತ್ತೆ ನಾನು ಇದನ್ನು ಸ್ವಲ್ಪ ಡ್ಯಾಮೇಜ್ ಆಗಿದೆಯಾ ಏನು ನೋಡಿಬಿಟ್ಟು, ಡ್ಯಾಮೇಜ್ ಏನಾದರೂ ಆಗಿದ್ದರೆ ವಾಪಸ್ ರಿಟರ್ನ್ ಮಾಡಬೇಕಷ್ಟೆ. ಓಕೆ ಓಕೆ ಫ್ರೆಂಡ್ಸ್, ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಟೈಮ್ ಬಂದಿವಾಗ ಇನ್ನೂ 5 ನಿಮಿಷ ಇದೆ, 12 ಗಂಟೆಗೆ. ಹಾಗೆ ಬೆಡ್ಶೀಟ್ಗಳೆಲ್ಲ ತೋರಿಸಿದ್ನಲ್ಲ, ಅದೆರಡು ಕೂಡ ತುಂಬಾ ಚೆನ್ನಾಗಿದೆ. ತಿನ್ನಿಲ್ಲ, ಬಟ್ಟೆ ಮಂದವಾಗಿ ಚೆನ್ನಾಗಿದೆ. ಅದನ್ನು ಬೇಕಾದರೆ ವಾಶ್ ಮಾಡಿದ ಮೇಲೆ ಬೇಕಾದರೆ ಅದ್ರದ್ದು ರಿಸಲ್ಟ್ ಎಲ್ಲ ಹೇಳ್ತೀನಿ, ಚೆನ್ನಾಗಿದೆಯಾ, ಕ್ವಾಲಿಟಿ ಹೇಗಿದೆ ಅಂತ. ಇವಾಗ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. 150 ಆರಾಮಾಗಿ ಕೊಡ್ಬೋದಲ್ವ. ನಾವೆಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ, 150 ಕೊಡ್ಬೋದು ಅಂತೇಳಿ. ಮತ್ತು ನಾನು ಕ್ವಾಲಿಟಿನೂ ಹೇಗಿರುತ್ತೆ ಏನು ಅಂತೇಳಿ ಆ ಪ್ರಾಡಕ್ಟ್ನ ತರಿಸಿದ್ದಷ್ಟೆ. ನನಗೆ ಅವಶ್ಯಕತೆಯೂ ಕೂಡ ಇತ್ತು. ಅದಾದಮೇಲೆ ನೆಕ್ಸ್ಟು ನಾನು ಮತ್ತೆ ವಿಡಿಯೋ ಎಲ್ಲ ಮಾಡಲಿಲ್ಲ. ಆಮೇಲೆ ಇದು ಬಂದು ಸಾಯಂಕಾಲ ಪೂಜೆ ಎಲ್ಲ ಮಾಡಿದ್ದೆ. ಪೂಜೆ ಎಲ್ಲ ಮಾಡಿದಾಗ ಇವಾಗ ಪೂಜೆಗೆ ಅಂದರೆ ನಾವು ಡೈಲಿ ಆಂಟಿ ಹೂವು ಹಾಕ್ತಾರೆ ನೋಡಿ, ಡೈಲಿ ಎಲ್ಲ ಗುರುವಾರ, ಶನಿವಾರ, ಸೋಮವಾರ ಆಂಟಿ ಹೂವು ಹಾಕ್ತಾರಲ್ಲ, ಇವಾಗ ಇತ್ತೀಚೆಗೆ ಮಲ್ಲಿಗೆ ಹೂವು ಮತ್ತು ಸೂಜಿ ಮಲ್ಲಿಗೆ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ತಾಯಿದ್ದಾರೆ. ಅದಕ್ಕೆ ನಾನು ಫೋಟೋಗೆ ಸ್ವಲ್ಪ ಮುಡಿಸಿ ಇನ್ನೊಂದು ಸ್ವಲ್ಪನ ನಾನು ಮುಡ್ಕೊಳ್ಳೋಣ ಅಂತೇಳಿ ಇಟ್ಟಿದ್ದೆ. ಮತ್ತು ಅದು ಹಾಗೆ ಮರ್ತೋಗಿತ್ತು. ಮತ್ತು ನಾನು ದೋಸೆಗೆ ಅಥವಾ ಇಡ್ಲಿ ಏನಾದರೂ ಮಾಡೋಣ ನಾಳೆ ಅಂಥೇಳಿ ಅಕ್ಕಿನ ನೆನೆಸಿದೆ. ಅದನ್ನು ರುಬ್ಬೋಣ ಅಂಥೇಳಿ ಬಂದಾಗ ನನಗೆ ಹೂವು ನನಗೆ ಕಾಣಿಸಿದ್ದು. ಆಮೇಲೆ ಅದನ್ನು ಮುಟ್ಕೊಳ್ಳೋಣ ಇವಾಗಲೇ, ಇನ್ನು ಸಂಜೆ ಮುಟ್ಕೊಂಡ್ರೆ ಅದು ಮತ್ತೆ ಮರ್ತೋಗ್ಬಿಡುತ್ತೆ ಅಂದ್ಬಿಟ್ಟು ಮತ್ತೆ ನಾನು ಆ ಹೂವು ನೋಡಿಬಿಟ್ಟು ಅದನ್ನು ಮುಟ್ಕೊಂಡೆ ಅಷ್ಟೆ.
ಓಕೆ. ಹಾಗೆ ನಾನು ನಾಳೆ ಇವಾಗ ಅಂತಲ್ಲ ಯಾವಾಗಲೂ ಅಷ್ಟೇ ತಿಂಡಿಗೆ ಏನಾದರೂ ಯೋಚನೆ ಮಾಡಬೇಕಲ್ಲ, ಬೆಳಿಗ್ಗೆಗೆ ಏನು ಮಾಡೋದು ಅಂತೇಳಿ. ಅದಕ್ಕೆ ನಾನು ಚೆನ್ನಾಗಿ ಹುಳಿ ಬಂದರೆ ಇಡ್ಲಿ ಮಾಡೋಣ, ಇಲ್ಲಾಂದರೆ ದೋಸೆ ಮಾಡೋಣ ಅಂಥೇಳಿ ಅಕ್ಕಿನ ನೆನೆಸಿದ್ದೆ. ಪ್ರತಿ ಬಾರಿನೂ ಹಾಗೆ ಮಾಡೋದು ನಾನು. ಚೆನ್ನಾಗಿ ಹುಳಿ ಎಲ್ಲ ಬಂದು ಇಡ್ಲಿಗೆ ಅಂದರೆ ಸ್ವಲ್ಪ ಚೆನ್ನಾಗಿ ಹುಳಿ ಬಂದಿರಬೇಕು, ಆವಾಗ ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ದೋಸೆಗೆ ಅಂದರೆ ಸ್ವಲ್ಪ ಲೈಟಾಗಿ ಬಂದಿದ್ರೂ ಓಕೆ ದೋಸೆಗೆ, ಆ ಥರ. ಅದಕ್ಕೆ ರುಬ್ಬಿಡೋಣ ಬೇಗನೆ, ಆವಾಗ ಹುಳಿ ಬರೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ನಾನಿಲ್ಲಿ ರುಬ್ತಾ ಇದ್ದೀನಿ. ಹಾಗೆ ನಾನು ರುಬ್ಬೋದಕ್ಕೆ ಏನು ಮಾಡ್ತೀನಿ ಅಂದರೆ, ಈ ನೆನೆಸಿರ್ತೀನಲ್ವ ಅಕ್ಕಿನ, ಆ ನೀರನ್ನೇ ಇತ್ತೀಚೆಗೆಲ್ಲ, ಯಾಕೆಂದರೆ ಅಕ್ಕಿನ ಒಂದು 2 ಬಾರಿ ಅಂತೂ ತೊಳೆದಿರ್ತೀವಿ, ಅದಾದಮೇಲೆ ನೀರನ್ನ ಹಾಕಿ ನೆನೆಸಿರ್ತೀವಿ. ಅದಕ್ಕೆ ನಾನು ಇತ್ತೀಚೆಗೆ ಮಾಡುವಾಗ ಆ ಥರ ಮಾಡ್ತಾಯಿದ್ದೀನಿ. ಅದೇ ನೀರನ್ನ ನಾವು ಯೂಸ್ ಮಾಡಿಕೊಂಡ್ರೆ, ಅಂದರೆ ರುಬ್ಬಬೇಕಾದ್ರೆ ಅದೇ ನೀರನ್ನ ಹಾಕ್ಕೊಂಡು ರುಬ್ಬಿದ್ರೆ ಚೆನ್ನಾಗಿ ಹುಳಿ ಬರುತ್ತೆ ಬೇಗ. ಮತ್ತು ಒಂದೊಂದು ಸರಿ ನಾನು ತುಂಬ ಸರಿ ಹೇಳ್ತಾ ಇದ್ದೆ ದೋಸೆ ಸರಿಯಾಗಿ ಹುಳಿ ಬರಲ್ಲ ಹಾಗೆ ಹೀಗೆ ಅಂತ. ಆ ಥರ ಅದೇ ನೀರನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿ ಹುಳಿ ಬರುತ್ತೆ, ಅಂದರೆ ದೋಸೆ ಒಂದು ಅದಕ್ಕೆ ಬರುತ್ತೆ. ಅದಕ್ಕೆ ನಾನು ಇತ್ತೀಚೆಗೆ ಆ ಥರ ನೀರನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಓಕೆ, ಇವಾಗ ನಾನು ದೋಸೆ ಅಥವಾ ಇಡ್ಲಿಗೆ ರುಬ್ಬಿಟ್ಬಿಡೋಣ ಅಂಥೇಳಿ ರುಬ್ಬಿಡ್ತಾ ಇದ್ದೀನಿ. ಒಂದು ಸಾಯಂಕಾಲ ಇದನ್ನು ರುಬ್ಬಿಡ್ತಾ ಇರುವಂಥದ್ದು. ನಾಳೆಗೆ ನೋಡಿ ಹುಳಿ ಬರುತ್ತಾ ಇಲ್ವೋ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. ಇದು ಬಂದು ಇವಾಗ ಬೇಸಿಗೆಯಲ್ಲೇ ಇರೋದ್ರಿಂದ ಸ್ವಲ್ಪ ಏನಂದರೆ ಲೇಟಾಗಿ ರುಬ್ತಾ ಇದ್ದೀನಿ. ಇದು ನಾನು ರುಬ್ಬಬೇಕಾದ್ರೆ 6 ಗಂಟೆ, ಬೇಗ ರುಬ್ಬಿಟ್ರೆ ಜಾಸ್ತಿನೇ ಹುಳಿ ಬಂದುಬಿಟ್ಟಿರುತ್ತೆ ಅಂದ್ಬಿಟ್ಟು 6 ಗಂಟೆ ಟೈಮಲ್ಲಿ, 6 ಗಂಟೆ 6:30 ಆಗಿತ್ತು, ಆ ಟೈಮಲ್ಲಿ ದೋಸೆ ಹಿಟ್ಟನ್ನ ರುಬ್ತಾ ಇರುವಂಥದ್ದು. ಬೇಗ ರುಬ್ಬಿಟ್ರೆ ಜಾಸ್ತಿ ಹುಳಿ ಬಂದುಬಿಡುತ್ತಲ್ಲ, ಅದರಿಂದ ಸಾಯಂಕಾಲ ರುಬ್ಬೋಣ ಅಂತೇಳಿ ಇಟ್ಕೊಂಡು ಇವಾಗ ರುಬ್ತಾ ಇದ್ದೀನಿ. ಕೌಶಿ ಕಾಯಿನ್ ಎಲ್ಲ ಎತ್ಕೊಂಡು ಇರು, ಅಪ್ಪ ಇನ್ನೊಂದು 1/4 ಗಂಟೆಲಿ ಬರುತ್ತಂತೆ. ಕ್ಯಾನ್ ಇಲ್ಲಿದೆ, ಕ್ಯಾನ್ ಇಲ್ಲೋ ಅಲ್ಲಿ 1 ಕ್ಯಾನ್ ಇದೆ, ತಗೋ ಅದನ್ನು ತೊಳೆದಿಟ್ಬಿಡ್ತೀನಿ. ನಿಧಾನ ಆ ಬಾಕ್ಸ್ನ ಬಿಚ್ಚೆತ್ತಿ, ಬೇಡ ಅಂತ ಹೇಳಿದ್ದೆ ನಾನು. ಮಾಡಿ ಬೇಡ ಬೀಸಾಕ್, ಹಂಗೆ ಕವರ್ಗಾಕಿ ಬಿಸಾಕಿ. ಎಷ್ಟೊಂದಿದೆ ಗೊತ್ತಾ, ಎಲ್ಲ ಬೇಕು ಅಂತ ಎಲ್ಲ ಈಗ ತಾನೇ ನಾನು ಫೋನ್ ಮಾಡಿದ್ದು, ಅಪ್ಪ ಫೋನ್ ಮಾಡಿದ್ದು. ಕರೆಕ್ಟ್ 5 ನಿಮಿಷ ಆಯ್ತಾನೆ. ಆ ಡಬ್ಬನ ಕವರ್ಗೆ ಕಸನಿ ಎತ್ಕೊಂಡು ಹೋಗ, ಹಂಗೆ ಆ ಕವರ್ಗೆ ಹಾಕೊಂಡು ಆ ಫೆನೈಲ್ ಡಬ್ಬ ಎಲ್ಲ ಹಾಕಿದೀನಿ. ನಾಳೆ ಬೇಗ ಬಂದ್ರೆ ಡಿಮಾರ್ಟ್ ಹೋಗಿ ಬರೋಣ. ನಾಳೆ ಬೇಡ ಅಂದ್ರೆ ಇನ್ನು ಮಂಗಳವಾರ ಬುಧವಾರ ಇನ್ನು. ಹಂಗೆ ಮೊಟ್ಟೆನ ತಗೊಬಂದ್ಬಿಡು 1 ಡಜನ್ನು. ಟೈಮ್ ಬಂದು ಇವಾಗ ಎಷ್ಟು ಗಂಟೆ ಅಂತ ಗೊತ್ತಿಲ್ಲ. ನಾನು ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಟು ಹಾಗೆ ನೀರು ಖಾಲಿಯಾಗಿತ್ತು, ನೀರಿಗೆ ತೊಗೊಬರೋಕ್ಕೆ 2 ಕ್ಯಾನು ಕಳಿಸಿದ್ದೀನಿ. ಹಾಗೆ ನಿಮಗೆ ಇಲ್ಲಿ ಲೈಟ್ಸ್ ಎಲ್ಲ ಕಾಣಿಸ್ತಾ ಇರ್ಬೋದು, ಏನಕ್ಕೆ ಅಂತ ಗೊತ್ತಿಲ್ಲ. ಕೌಶಿ ಹೇಳಿದಂದರೆ ಇಲ್ಲಿ ಊರ ಹಬ್ಬ ಅಂತ, ಅದಕ್ಕೆ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದ. ಅಷ್ಟು ಮಾತ್ರ ಗೊತ್ತು ಅಷ್ಟೇ, ನೀನು ಕರೆಕ್ಟಾಗಿ ಗೊತ್ತಿಲ್ಲ ಏನು ಎತ್ತ ಅಂತೇಳಿ. ತಣ್ಣನೆಯ ಗಾಳಿ, ಹಾಗೆ ಸ್ವಲ್ಪ ಮಳೆ ಬರೋ ಥರ ಕೂಡ ಇದೆ. ಮೋಡ ಇದೆ, ಸ್ವಲ್ಪ ಲೈಟಾಗಿ ಬರ್ಬೋದು, ಬರ್ದೇನೂ ಇರ್ಬೋದು ಮಳೆ. ಅದಕ್ಕೆ ನಾನು ನಿನ್ನೆ ಟ್ಯಾಂಕರ್ ಬಂದಿತ್ತಲ್ಲ, ತುಂಬ ಹೊತ್ತು ಮೋಟ್ರ್ ಹಾಕಿರಲಿಲ್ಲ, ಒಂದು ಸ್ವಲ್ಪ ಹೊತ್ತಷ್ಟೇ ಮೋಟ್ರ್ ಹಾಕಿದ್ದು. ಅದಕ್ಕೆ ಇವಾಗ ಮೋಟ್ರ್ ಹಾಕ್ಬಿಟ್ಟು ಹಾಗೆ ಹೇಗಿದ್ರು ಇವಾಗ ನೀರು ತೊಗೊಬರಕ್ಕೆ ಹೋಗಿದ್ರಲ್ಲ, ಹಾಗೆ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಷಯ ಏನಂದರೆ, ಸುಮಾರು 1 ತಿಂಗಳೇ ಆಯ್ತು ನಾನು ವಾಕ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ಅಂದರೆ ಬೆಂಗಳೂರಿಗೆ ಬಂದಾಗ ಒಂದು 10 ನಿಮಿಷ ಹಿಂಗೆ ಮಾಡ್ತೀನಿ ಅಷ್ಟೇ. ಮತ್ತೆ ಎಲ್ಲರೂ ಹೊರಗಡೆ ಅಲ್ಲಿ ಹೋಗ್ತಾ ಇರ್ತೀವಲ್ಲ, ಮತ್ತೆ ಅದು ಮರ್ತೇ ಹೋಗ್ಬಿಟ್ಟಿರುತ್ತೆ ಆ ಥರ. ಅಲ್ಲಿ ಏನಾದರೂ ಓಡಾಡ್ತಾ ಇರುತ್ತಲ್ಲ, ಅದಕ್ಕೆ ಸ್ಮೆಲ್ ಕಂಡಿಡಿದು
ಮತ್ತು ಹೋಗುವಂಥದ್ದು ಅಲ್ಲಿ ಹಿಡಿಯೋದಕ್ಕೆ. ಓಕೆ, ಆ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇಲ್ಲಿ ಬೆಕ್ಕುಗಳು ಫುಲ್ಲು ಆಟ ಆಡ್ತಾಯಿತ್ತು. ಹಾಗೆ ಇಲ್ಲೊಂದು ಸಣ್ಣದೊಂದು ವೀಡಿಯೋ ಮಾಡಿದೆ ಅಷ್ಟೇ. ಅದು ಬೆಕ್ಕೆಲ್ಲ ಆಟ ಆಡ್ತಾಯಿತ್ತು. ಮತ್ತು ಅಲ್ಲಿ ಒಂದು ಬೌಲಲ್ಲಿ ನೀರಿಟ್ಟಿದ್ನಲ್ಲ ಅದನ್ನೆಲ್ಲ ಕುಡಿತಾಯಿತ್ತು. ಈಗ ಒಂದು 2-3 ಬಾರಿ ಮಳೆಯೆಲ್ಲ ಊದಿರೋದ್ರಿಂದ ಹೀಗೆ ಬೇಡವಾಗಿರುವಂಥ ಗಿಡಗಳೆಲ್ಲ ಬೆಳೆದು ನಿಂತಿದೆ. ನಮಗೆ ಯಾವುದಾದ್ರು ಒಳ್ಳೆ ಗಿಡ ಹಾಕಿ ಬರುವಂಥದ್ದು, ಆದರೆ ಅಲ್ಲಿ ಬರೋದೇ ಇಲ್ಲ, ಅದು ಒಣಗೋಗ್ಬಿಡುತ್ತೆ. ಹೀಗೆ ಬೇಡವಾಗಿರೋ ಗಿಡಗಳೆಲ್ಲ ಚೆನ್ನಾಗಿ ಬಂದಿರುತ್ತೆ. ಹಾಗೆ ಈಗ ತುಳಸಿ ಪಾಟಲ್ಲಿ ಇದರಲ್ಲಿ ಎಷ್ಟೊಂದು ಬೀಜಗಳು ಹಾಕಿದ್ದೆ, ನಿಮಗೆ ಸುಮಾರು ಸರಿ ಹೇಳಿದ್ದೆ. ತುಂಬ ತುಳಸಿ ಬೀಜಗಳನ್ನ ಹಾಕಿದ್ದೆ, ಆದರೆ ಡೈಲಿ ನೀರು ಹಾಕ್ತಿದ್ವಿ, ಆದರೂ ಒಂದು ಗಿಡ ಕೂಡ ಬಂದಿರಲಿಲ್ಲ. ಅದಾದಮೇಲೆ ನಾವು ಸುಮ್ಮನೆ ಆಗಿಬಿಟ್ವಿ. ಆಮೇಲೆ ಮಳೆ ಹೋಯ್ತು ನೋಡಿ, ಒಂದಷ್ಟು ಬಾರಿ ಒಂದು 3-4 ಬಾರಿ ಮಳೆ ಹೋದ್ಮೇಲೆ ಎಷ್ಟು ತುಳಸಿ ಗಿಡಗಳು ಬಂದಿದೆ ನೋಡಿ. ತುಂಬ ಅಂದರೆ ತುಂಬ ತುಳಸಿ ಗಿಡಗಳು ಬಂದಿದೆ. ಹಾಗೆ ನಾನು ಆಂಟಿ ಮನೆಯಿಂದ ತುಳಸಿ ಇಲ್ಲ ಅಂದ್ಬಿಟ್ಟು ಆಂಟಿ ಮನೆಯಿಂದ ತುಳಸಿ ಗಿಡನ ತೊಗೊಬಂದು ತುಳಸಿ ಪಾಟಲ್ಲಿ ಹಾಕಿದ್ದೀನಿ. ಅಂದರೆ ಮೇಲೆ ಒಂದು ಮೇನ್ ಡೋರ್ ಹತ್ರ ಇಟ್ಟಿದ್ದೀನಲ್ಲ, ಅಲ್ಲಿಗೆ ಆಂಟಿ ಮನೆಯಿಂದ ತಂದು ಹಾಕಿದ್ದು. ಅದಾದಮೇಲೆ ಇಲ್ಲೂ ತುಳಸಿ ಗಿಡ ಬಂತಲ್ವ, ಆಂಟಿ ಮನೆಯಿಂದ ತಂದಿದ್ದು ರಾಮ ತುಳಸಿ, ಅದಕ್ಕೆ ಈ ತುಳಸಿನೂ 2 ಒಂದೊಂದು ಹಾಕಿದ್ದೀನಿ. ಅದಾದಮೇಲೆ ಕೌಶಿ ಮತ್ತು ಮೊನ್ಮಮ್ಮ ನೀರೆಲ್ಲ ತಂದಾಕ್ಬಿಟ್ಟು ಕೌಶಿ ಏನಾದರೂ ತಿನ್ನಬೇಕು ಅಂದ, ಅದಕ್ಕೆ ಪಾನಿಪುರಿ ತೊಗೊಬರ್ತೀವಿ ಅಂತೇಳಿ ಹೋಗಿದ್ರು. ಹಾಗೆ ಪಾನಿಪುರಿ, ನನಗೆ ಯಾವಾಗಲೂ ಮಸಾಲೆ ಪುರಿ ಇಷ್ಟ, ಅದಕ್ಕೆ ಮಸಾಲೆ ಪುರಿ ಬೇಡ, ಇವಾಗ ಪಾನಿಪುರಿನೇ ತಿಂತೀನಿ ಅಂದ್ಬಿಟ್ಟು ಅವನಿಗೂ ಕೂಡ ಪಾನಿಪುರಿ, ಹಾಗೆ ನನಗೂ ಕೂಡ ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು ಇಬ್ಬರು ಕೂಡ ಇಲ್ಲಿ ಪಾನಿಪುರಿನ ಮಾಡಿಕೊಂಡು ತಿಂತಾ ಇರೋದು. ಮಸಾಲೆ ಪುರಿ ಅಂದರೆ ಸ್ವಲ್ಪ ಏನೋ ಟೇಸ್ಟು ನನಗೆ ಜಾಸ್ತಿ ಅನಿಸುತ್ತೆ. ಪಾನಿಪುರಿ ಅಂದರೆ ಅಷ್ಟೊಂದೇನು ಇಷ್ಟ ಆಗಲ್ಲ. ಯಾವಾಗಲೂ ಅಷ್ಟೇ ನಾನು ಮಸಾಲೆ ಪುರಿ ಅಂದ್ಕೊಂಡೇ ತಿಂತಾಯಿರ್ತೀನಿ. ಅದಕ್ಕೆ ಒಂದು ಸರಿ ಪಾನಿಪುರಿನೂ ತಿನ್ನೋಣ ಅಂತೇಳಿ ಇಲ್ಲಿ ಪಾನಿಪುರಿ ಮಾಡಿಕೊಂಡು ತಿಂತಾಯಿದ್ದೀವಿ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.